ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ, ನಮ್ಮ ಗುರು ಯೂಟ್ಯೂಬ್ ಚಾನಲ್ನಿಂದ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಟಚ್ ಮಾಡಿ. ಆ ಮೂಲಕ ನಾವು ನೀಡುವಂತಹ ಪ್ರತಿಯೊಂದು ಉಪಯುಕ್ತವಾದ ವಿಡಿಯೋ ತಪ್ಪದೆ ನಿಮಗೆ ಸಿಗೋದು ನೋಡ್ಕೊಳ್ಳಿ. ಜೊತೆಗೆ ಹೆಚ್ಚು ಜನಕ್ಕೆ ನಮ್ಮ ಚಾನಲ್ನ ವಿಡಿಯೋದ ಲಿಂಕ್ ಅನ್ನು ಶೇರ್ ಮಾಡಿ. ನಿಮಗೆ ನಮ್ಮ ಪ್ರಯತ್ನ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೋತ್ಸಾಹವನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಬನ್ನಿ ಸ್ನೇಹಿತರೆ, ಈಗ 10th ಸ್ಟ್ಯಾಂಡರ್ಡ್ ಸೈನ್ಸ್ ನಲ್ಲಿರುವಂತಹ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಈ ಲೆಸನಿನ 3rd ಎಪಿಸೋಡ್ ಅನ್ನು ಶುರು ಮಾಡೋಣ. ಇವತ್ತಿನ ಎಪಿಸೋಡ್ ಅಲ್ಲಿ ನಾವು ಸ್ಟಡಿ ಮಾಡ್ತಾ ಇರುವಂತದ್ದು ವೈ ಈಸ್ ಕಾರ್ಬನ್ ಸೋ ವರ್ಸಟೈಲ್, ಈ ಕಾನ್ಸೆಪ್ಟ್ ಬಗ್ಗೆ ಅಥವಾ ವರ್ಸಟೈಲ್ ನೇಚರ್ ಆಫ್ ಕಾರ್ಬನ್ ಇದ್ರ ಬಗ್ಗೆ. ನಂತರ ವೈಟಲ್ ಫೋರ್ಸ್ ಥಿಯರಿ, ಹೌ ವಾಸ್ ಇಟ್ ಡಿಸ್ಪ್ರೂವ್ಡ್, ಜೊತೆಗೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂದ್ರೆ ಏನು, ಜೊತೆಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದ್ರೆ ಏನು, ಇಷ್ಟು ವಿಷಯಗಳನ್ನಷ್ಟೇ ಸ್ಟಡಿ ಮಾಡೋಣ. ಮುಂದಿನ ಎಪಿಸೋಡ್ ನಲ್ಲಿ ನಾವು ಮುಂದಿನ ಕಾನ್ಸೆಪ್ಟ್ ಅನ್ನು ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ವರ್ಸಟೈಲ್ ನೇಚರ್ ಆಫ್ ಕಾರ್ಬನ್ ಈ ಕಾನ್ಸೆಪ್ಟ್ ಅನ್ನು ಶುರು ಮಾಡೋಣ. ಮೊದಲಿಗೆ ನಾವು ವರ್ಸಟೈಲ್ ಅಂದ್ರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಡಾಕ್ಟರ್ ರಾಜ್ಕುಮಾರ್ ವರ್ಸಟೈಲ್ ಆಕ್ಟರ್ ಅಂತ ಹೆಸರು ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ವರ್ಸಟೈಲ್ ಆಕ್ಟರ್ ಅಂತೀವಿ, ಬೇರೆಯವರಿಗೆ ವರ್ಸಟೈಲ್ ಆಕ್ಟರ್ ಅನ್ನಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ. ಯಾಕೆ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಪೌರಾಣಿಕ ಪಾತ್ರ ಅಂದ್ರೆ ದೇವರ ಬಗ್ಗೆ ಇರುವಂತಹ ಪಾತ್ರಗಳಾಗಿರ್ಲಿ, ಈ ಪುರಾಣದ ಕಥೆಗಳಿಗೆ ಸಂಬಂಧಿಸಿದ್ದು ಅಥವಾ ಐತಿಹಾಸಿಕ ಪಾತ್ರಗಳು, ಶ್ರೀಕೃಷ್ಣ ದೇವರಾಯ ಅಂತ ಪಾತ್ರಗಳಲ್ಲಿ ಸಹ ಸೈ ಹಂಚ್ಕೊಂಡಿದ್ದಾರೆ. ಭಕ್ತಿ ಪ್ರಧಾನ ಪಾತ್ರಗಳಲ್ಲೂ ಸಹ ಅದ್ಭುತವಾಗಿ ಅಭಿನಯ ನೀಡಿದ್ದಾರೆ. ಜೊತೆಗೆ ಈ ಸೊಸೈಟಿ ಬಗ್ಗೆ, ನಮ್ಮ ಸುತ್ತಮುತ್ತ ನೋಡುವಂಥ ರೋಲ್ಗಳು, ಅವುಗಳಲ್ಲೂ ಸಹ ಪಾತ್ರವನ್ನು ವಹಿಸಿ ಸಕ್ಸಸ್ ಆಗಿದ್ದಾರೆ. ಪೊಲೀಸ್ ಆಗಿದೆ, ಅಕ್ಷರಸ್ಥ ಆಗಿದೆ, ಈ ರೀತಿ ಬೇರೆ ಬೇರೆ ರೋಲ್ಗಳನ್ನು ಮಾಡಿ ಸಕ್ಸಸ್ ಆಗಿದ್ದಾರೆ. ಅಂದ್ರೆ ಒಬ್ಬ ವ್ಯಕ್ತಿ ಬಹಳಷ್ಟು ಸ್ಕಿಲ್ಗಳನ್ನ ಹೊಂದಿದ್ರೆ ಅವನನ್ನ ಏನಂತಾರೆ, ವರ್ಸಟೈಲ್ ಅಂತಾರೆ. ಅರ್ಥ ಸ್ನೇಹಿತರೆ, ರಾಜ್ಕುಮಾರ್ ಯಾಕೆ ವರ್ಸಟೈಲ್ ಆಕ್ಟರ್ ಆದ್ರೂ ಬೇರೆ ಬೇರೆ ರೀತಿಯ ಪಾತ್ರಗಳನ್ನು ಮಾಡುವಂತ ಕೆಪಾಸಿಟಿಯನ್ನು ಇಟ್ಕೊಂಡಿದ್ದಾರೆ. ಜೊತೆಗೆ ಹಾಡೋದ್ರಲ್ಲೂ ರಾಷ್ಟ್ರ ಪ್ರಶಸ್ತಿ, ಆಕ್ಟಿಂಗ್ ನಲ್ಲೂ ರಾಷ್ಟ್ರ ಪ್ರಶಸ್ತಿ ಪಡೆದಂತ ಏಕೈಕ ನಟ. ವರ್ಸಟೈಲ್ ಅಂದ್ರೇನು, ಹ್ಯಾವಿಂಗ್ ವೆರೈಟಿ ಆಫ್ ಸ್ಕಿಲ್ಸ್, ಅದು ಸ್ಟ್ಯಾಂಡರ್ಡ್ ಲೆವೆಲ್ ಅಲ್ಲಿ. ಯಾಕೆ ಈ ವಿಷಯವನ್ನು ಹೇಳಿದ್ರೆ, ವರ್ಸಟೈಲ್ ನೇಚರ್ ಆಫ್ ಕಾರ್ಬನ್ ಅಂತ ಇದೆಯಲ್ಲ, ಆ ಕಾರಣಕ್ಕೋಸ್ಕರ ಹೇಳಿದೆ. ಸ್ನೇಹಿತರೆ, ಈಗ ಕಾರ್ಬನ್ ಅನ್ನ ಯಾಕೆ ವರ್ಸಟೈಲ್ ಅಂತೀವಿ? ಬೇರೆ ಯಾವುದೇ ಎಲಿಮೆಂಟ್ಗೆ ಮಾಡೋಕ್ಕಾಗದಷ್ಟು ಕಾಂಪೌಂಡ್ಸ್ ಗಳನ್ನ ಕಾರ್ಬನ್ ಫಾರ್ಮ್ ಮಾಡುತ್ತೆ. ಹಾಗಾಗಿ ಕಾರ್ಬನ್ ಅನ್ನು ನಾವು ವರ್ಸಟೈಲ್ ಎಲಿಮೆಂಟ್ ಅಂತೀವಿ. ಕಾರ್ಬನ್ಗೆ ವರ್ಸಟೈಲ್ ನೇಚರ್ ಇದೆ ಅಂತೀವಿ. ಜೊತೆಗೆ ವೈ ಈಸ್ ಕಾರ್ಬನ್ ಕಾಲ್ಡ್ ವರ್ಸಟೈಲ್ ಎಲಿಮೆಂಟ್ ಅಂತಂದ್ರೆ, ಕಾರ್ಬನ್ ಇಸ್ ಫೌಂಡ್ ಇನ್ ಮೆನಿ ಡಿಫರೆಂಟ್ ಕೆಮಿಕಲ್ ಕಾಂಪೌಂಡ್ಸ್. ಕಾರ್ಬನ್ ಬಹಳಷ್ಟು ಕೆಮಿಕಲ್ ಕಾಂಪೌಂಡ್ಸ್ ಗಳಲ್ಲಿ ಇದೆ. ಒಂದೇ ರೀಸನ್ ಯಾಕೆ ಕಾರ್ಬನ್ ನಾವು ವರ್ಸಟೈಲ್ ಅಂತೀವಿ ಅಂದ್ರೆ, ಜೊತೆಗೆ ಕಾರ್ಬನ್ ಇಸ್ ಈವನ್ ಫೌಂಡ್ ಇನ್ ಸ್ಪೇಸ್ ಆಲ್ಸೋ. ಸ್ಪೇಸ್ ನಲ್ಲೂ ಸಹ ಕಾರ್ಬನ್ ಇದೆ ಅಂತ ಹೇಳ್ತಾರೆ. ನಂತರ ಕಾರ್ಬನ್ ಇಂದ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದ್ರೆ, ಕಾರ್ಬನ್ ಈಸ್ ಹ್ಯಾವಿಂಗ್ ಸ್ಪೆಷಲ್ ಎಬಿಲಿಟಿ ಆಫ್ ಫಾರ್ಮಿಂಗ್ ಸಿಂಗಲ್ ಬಾಂಡ್, ಡಬಲ್ ಬಾಂಡ್ ಆರ್ ಟ್ರಿಪಲ್ ಬಾಂಡ್. ನೋಡ್ರಿ, ಸಿಂಗಲ್, ಡಬಲ್ ಮತ್ತು ಟ್ರಿಪಲ್ ಬಾಂಡ್ ಗಳನ್ನು ಮಾಡುವಂತ ಕೆಪಾಸಿಟಿ ಸಹ ಕಾರ್ಬನ್ ಹೊಂದಿದೆ. ಈಗ ನಿಮಗೆ ಡೌಟ್ ಬರ್ಬೋದು, ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಟ್ರಿಪಲ್ ಬಾಂಡ್ ಅಂದ್ರೆ ಏನು ಅಂತ. ಈಗ ಕಾರ್ಬನ್ ಇನ್ನೊಂದು ಕಾರ್ಬನ್ ಜೊತೆ ಈ ರೀತಿ ಕೇವಲ ಒಂದೇ ಒಂದು ಬಾಂಡಿಂಗ್ ಅನ್ನ ಮಾಡ್ಕೊಳ್ಬಹುದು. ಅವಾಗ ಏನಾಗುತ್ತೆ, ಹೈಡ್ರೋಜನ್ 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 ತಗಂತು. ಇದು ಸಹ ಹೈಡ್ರೋಜನ್ 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 ತಗಂತು. ವ್ಯಾಲೆನ್ಸಿ ಎಷ್ಟು? 4 ಕಾರ್ಬನ್ ಎಂದು. ಹಾಗಾಗಿ ಇದ್ರದ್ದೊಂದು ಎಲೆಕ್ಟ್ರಾನ್, ಇದ್ರದ್ದೊಂದು ಎಲೆಕ್ಟ್ರಾನ್, 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 ಇದು ಕಾರ್ಬನ್ ಇಂದ ಎಲೆಕ್ಟ್ರಾನ್ ಅಂತ ಅನ್ಕೊಡ್ರಿ. ಈ ಕಾರ್ಬನ್ ಇಂದು, ಈ ಹೈಡ್ರೋಜನ್ ಇಂದು ಇದು ಸಹ ಒಂದೊಂದು ಎಲೆಕ್ಟ್ರಾನ್ ಅನ್ನ ಶೇರ್ ಮಾಡ್ತು ಅಂತ ಅನ್ಕೊಡ್ರಿ. ಈ ಕಾರ್ಬನ್ ಸಹ ಒಂದು ಎಲೆಕ್ಟ್ರಾನ್ ಅನ್ನ ಶೇರ್ ಮಾಡ್ತು ಈ ಕಡೆ. ಈ ಕಾರ್ಬನ್ಗೆ 2, 3 ಇಲ್ಲಿ ಆಲ್ರೆಡಿ ಶೇರ್ ಮಾಡ್ಕೊಂಡಿದೆ. ಈ ಹೈಡ್ರೋಜನ್ ಸಹ ಇಲ್ಲಿ ಶೇರ್ ಮಾಡ್ತು, ಇದು ಇಲ್ಲಿ ಶೇರ್ ಮಾಡ್ತು, ಇದು ಇಲ್ಲಿ ಶೇರ್ ಮಾಡ್ತು. ನೋಡ್ರಿ, ಈಗ ಈ ಕಾರ್ಬನ್ಗೆ 1, 2, 3, 4, 5, 6, 7, 8 ಆಯ್ತು. ಇದಕ್ಕೂ ಸಹ 1, 2, 3, 4, 5, 6, 7, 8 ಆಯ್ತು. ಅಂದ್ರೆ ಎರಡೂ ಕಾರ್ಬನ್ ಆಟಮ್ಗಳು ಸಹ 8 ಎಲೆಕ್ಟ್ರಾನ್ಸ್ ಗಳನ್ನ ಔಟರ್ ಮೋಸ್ಟ್ ಶೆಲ್ ನಲ್ಲಿ ಪಡ್ಕೊಂಡ್ವು. ಇದೇನದು ಸಿಂಗಲ್ ಬಾಂಡಿಂಗ್ ಆಗಿದೆ, ಎಲ್ಲೂ ಸಹ ಡಬಲ್ ಬಾಂಡಿಂಗ್ ಆಗಿಲ್ಲ. ಈಗ ಈ 2 ಕಾರ್ಬನ್ಗಳು 2 ಬಾಂಡ್ಗಳನ್ನ ಹೊಂದಬಹುದು. 2 ಎಲೆಕ್ಟ್ರಾನ್ಗಳನ್ನ ಇವು ಶೇರ್ ಮಾಡ್ಕೊಂಡ್ರೆ ಇನ್ನು ಉಳಿದದ್ದು 3, 4. ಇದು ಸಹ 3, 4. ಇಲ್ಲಿ ಹೈಡ್ರೋಜನ್ ಅಥವಾ ಬೇರೆ ಏನಾದರೂ ಶೇರ್ ಮಾಡ್ಕೋಬಹುದು. ನೋಡಿ ಸ್ನೇಹಿತರೆ, ಇಲ್ಲಿ ಸಹ ಹೈಡ್ರೋಜನ್ ಒಂದು ಕೊಡ್ತು, ಇದ್ರದ್ದೊಂದು ಹೈಡ್ರೋಜನ್ ಒಂದು ಕೊಡ್ತು, ಇದ್ರದ್ದೊಂದು, ಇಲ್ಲಿ ಸಹ ಹೈಡ್ರೋಜನ್ ಒಂದು ಕೊಡ್ತು, ಈ ಕಾರ್ಬನ್ ಇಂದೊಂದು ಹೈಡ್ರೋಜನ್ ಒಂದು ಕೊಡ್ತು, ಈ ಕಾರ್ಬನ್ ಇಂದೊಂದು. ಆದ್ರೆ ಈ ಕಾರ್ಬನ್ ಸಹ 1, 2 ಅನ್ನ ಕೊಟ್ಟಿದೆ. ಈ ಕಾರ್ಬನ್ ಸಹ 1, 2 ಎಲೆಕ್ಟ್ರಾನ್ಸ್ ಅನ್ನ ಶೇರ್ ಮಾಡ್ಕೊಂಡಿದೆ. ಕೊಟ್ಟಿದೆ ಅಂದ್ರೆ ಶೇರ್ ಮಾಡ್ಕೊಂಡಿದೆ. ಓಕೆ, ಶೇರ್ ಮಾಡ್ಕೊಂಡಿದೆ. ಹಾಗಾಗಿ ನೋಡಿ, ಇಲ್ಲಿ ಇದಕ್ಕೂ ಸಹ ಏನಾಯ್ತು, 1, 2, 3, 4, 5, 6, 7, 8 ಆಯ್ತು. ಇದಕ್ಕೂ ಸಹ
ಶೇರ್ ಆಗಿದೆ. ಹಂಗಾಗಿ 1 2 3 4 5 6 7 8 ಆಯ್ತು. ಈ ರೀತಿ ಡಬಲ್ ಬಾಂಡ್ ಸಹ ಮಾಡಬಹುದು. ಇನ್ನು ಟ್ರಿಪಲ್ ಬಾಂಡ್ ಅಂದ್ರೆ 2 ಕಾರ್ಬನಿನ ಆಟಮ್ಗಳು 1 2 3 ಬಾಂಡನ್ನ ಟ್ರಿಪಲ್ ಬಾಂಡ್ ಅಂದ್ರೆ 3 ಎಲೆಕ್ಟ್ರಾನ್ಗಳನ್ನ ಶೇರ್ ಮಾಡಿದ್ವು. ಅಂದ್ರೆ ಇದು 3 ಶೇರ್ ಮಾಡ್ತು, ಇದು 3 ಶೇರ್ ಮಾಡ್ತು. ಎಷ್ಟು? 6 ಎಲೆಕ್ಟ್ರಾನ್ಗಳು ಇಲ್ಲೇ ಬಂದ್ಬಿಟ್ಟು. ಹಾಗಾಗಿ ಇದು ಸಹ 1 ಹೈಡ್ರೋಜನ್ ಜೊತೆ 1 ಎಲೆಕ್ಟ್ರಾನ್ ಶೇರ್ ಮಾಡುತ್ತೆ. ಇದು ಸಹ 1 ಹೈಡ್ರೋಜನ್ ಜೊತೆ 1 ಎಲೆಕ್ಟ್ರಾನ್ ಶೇರ್ ಮಾಡುತ್ತೆ. ಅರ್ಥದ ಸ್ನೇಹಿತರೆ, ಯಾಕಂದ್ರೆ ಇಲ್ಲಿ ಸಹ 3 ಎಲೆಕ್ಟ್ರಾನ್ಗಳನ್ನ ಇದು ಶೇರ್ ಮಾಡಿದೆ, 3 ಎಲೆಕ್ಟ್ರಾನ್ಗಳನ್ನ ಇದು ಶೇರ್ ಮಾಡಿದೆ. ಹಾಗಾಗಿ 3 ಇದ್ರದ್ದು 3 6 ಆಯ್ತು. ಇಲ್ಲಿ 2 8. ಇದಕ್ಕೂ ಸಹ 3 ಇದ್ರದ್ದು 3 ಶೇರ್ ಮಾಡ್ಕೊಂಡಿದ್ದು 6 ಆಯ್ತು. ಇಲ್ಲಿ 2 8. ಅರ್ಥದ ಸ್ನೇಹಿತರೆ, ಈ ರೀತಿ ಸಿಂಗಲ್ ಬಾಂಡ್ ಆದ್ರೂ ಮಾಡಬಹುದು, ಅಥವಾ ಡಬಲ್ ಬಾಂಡ್ ಆದ್ರೂ ಮಾಡಬಹುದು, ಅಥವಾ ಟ್ರಿಪಲ್ ಬಾಂಡ್ ಆದ್ರೂ ಸಹ ಮಾಡುವಂತ ಕೆಪಾಸಿಟಿಯನ್ನ ಕಾರ್ಬನ್ ಹೊಂದಿದೆ. ಅರ್ಥದ ಸ್ನೇಹಿತರೆ, ಅದಕ್ಕೂ ಸಹ ನಾವೇನಬಹುದು, ಕಾರ್ಬನ್ ಈಸ್ ವರ್ಸಟೈಲ್ ಬಿಕಾಸ್ ಇಟ್ ಈಸ್ ಹ್ಯಾವಿಂಗ್ ದ ಕೆಪಾಸಿಟಿ ಟು ಫಾರ್ಮ್ ಸಿಂಗಲ್ ಬಾಂಡ್, ಡಬಲ್ ಬಾಂಡ್ ಅಂಡ್ ಟ್ರಿಪಲ್ ಬಾಂಡ್ಸ್. ಅರ್ಥದ ಸ್ನೇಹಿತರೆ, ವೈ ಈಸ್ ಕಾರ್ಬನ್ ಕಾಲ್ಡ್ ಸೋ ವರ್ಸಟೈಲ್ ಎಲಿಮೆಂಟ್? ಈ ಪ್ರಶ್ನೆಯನ್ನು ನಾವೀಗ ಯಾವ ರೀತಿ ಆನ್ಸರ್ ಮಾಡ್ಬೇಕಂತ ನೋಡ್ತಿದೀವಲ್ಲ, ಈಗ ಇದರ ಥರ್ಡ್ ಪಾಯಿಂಟ್, ಕಾರ್ಬನ್ ಬಹಳಷ್ಟು ವರ್ಸಟೈಲ್ ಯಾಕೆ ಅಂತಂದ್ರೆ, ಕಾರ್ಬನ್ ಈಸ್ ಹ್ಯಾವಿಂಗ್ ದ ಕೆಪಾಸಿಟಿ ಟು ಫಾರ್ಮ್ ಸ್ಟ್ರೇಟ್ ಚೈನ್, ಬ್ರಾಂಚ್ ಚೈನ್ ಅಂಡ್ ರಿಂಗ್ ಸ್ಟ್ರಕ್ಚರ್. 3 ರೀತಿಯೂ ಸಹ ಕಾಂಪೌಂಡ್ಸ್ ಅನ್ನ ಫಾರ್ಮ್ ಮಾಡುವಂತಹ ಕೆಪಾಸಿಟಿಯನ್ನ ಕಾರ್ಬನ್ ಹೊಂದಿದೆ. ಈ 3 ಕಾರಣಗಳಿಂದ ನಾವು ಕಾರ್ಬನ್ ಅನ್ನ ವರ್ಸಟೈಲ್ ಎಲಿಮೆಂಟ್ ಅಂತ ಹೇಳ್ಬೋದು. ಅರ್ಥಾತ್ ಸ್ನೇಹಿತರೆ, ಕಾರ್ಬನ್ ಇಷ್ಟು ಮಟ್ಟಿಗೆ ಬೇರೆ ಬೇರೆ ಕೆಪಾಸಿಟಿಯನ್ನ ಹೊಂದಿರೋದ್ರಿಂದ ಕಾರ್ಬನ್ನಿನ ಮಿಲಿಯನ್ಸ್ ಗಟ್ಟಲೆ ಕಾಂಪೌಂಡ್ಸ್ ಅನ್ನ ನಾವು ನೋಡ್ತೀವಿ. ನಮ್ಮ ದೇಹದ ಉದಾಹರಣೆ ತಗೊಳ್ರಿ, ನಾವು ಮಾಡುವಂತ ಊಟದ ಉದಾಹರಣೆ ತಗೊಳ್ರಿ, ಏನೇ ಉದಾಹರಣೆ ತಗೊಂಡ್ರು ಸಹ ಕಾರ್ಬನ್ ಬೇಸ್ ಮೇಲೆ ಇದೆ. ನಮ್ಮ ಬಾಡಿ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿರೋದು ಕಾರ್ಬನ್ ಮತ್ತು ಇದರ ಕಾಂಪೌಂಡ್ಸ್ ಮೇಲೆ. ನಾವೇನು ಅನ್ಕೊಂತೀವಿ, ಕೇವಲ ಆಕ್ಸಿಜನ್ನೇ ನಾವು ಬದುಕೋದಕ್ಕೆ ಬಹಳ ಇಂಪಾರ್ಟೆಂಟ್ ಅನ್ಕೊಂತೀವಿ, ಆದರೆ ಕಾರ್ಬನ್ ಸಹ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ನಮ್ಮ ಸರ್ವೈವಲ್ಗೆ. ಅರ್ಥಾತ್ ಸ್ನೇಹಿತರೆ, ಹಾಗಾಗಿ ಮಿಲಿಯನ್ಸ್ ಗಟ್ಟಲೆ ಕಾರ್ಬನಿನ ಕಾಂಪೌಂಡ್ಸ್ಗಳನ್ನ ಕೆಮಿಸ್ಟ್ಸ್ಗಳು ಫೈಂಡ್ ಔಟ್ ಮಾಡಿದ್ದಾರೆ. ಅಂದ್ರೆ ನಮಗಿನ್ನೂ ಅರ್ಥ ಆಗಿರೋದು, ನಮ್ಮ ಸೈಂಟಿಸ್ಟ್ಗಳು ಅರ್ಥ ಮಾಡ್ಕೊಂಡಿರೋದು ಇದು ಕಾರ್ಬನಿನ ಕಾಂಪೌಂಡ್ ಅಂತ ಅರ್ಥ ಮಾಡ್ಕೊಂಡಿರೋದು ಮಿಲಿಯನ್ಸ್ ಗಟ್ಟಲೆ. ಇದಕ್ಕಿಂತ ಇನ್ನೂ ಹೆಚ್ಚಿಗೆ ಇದಾವೆ, ಅವು ಇನ್ನೂ ನಮಗಿನ್ನೂ ಗೊತ್ತಾಗಿಲ್ಲ. ಯಾಕೆ ಹೇಳ್ತಿದ್ರೆ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಇದು ಕಾರ್ಬನ್ ಅನ್ನೋದು ನಮಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ. ಮೊದಲನೇ ಎಪಿಸೋಡ್ನಲ್ಲಿ ಹೇಳಿದ್ದೆ ಏನಂದ್ರೆ, ಕಾರ್ಬನ್ ಒಂದೇ ಫಾರ್ಮ್ ಮಾಡುವಂತಹ ಕಾಂಪೌಂಡ್ಸ್ಗಳನ್ನು ನೀವು ಒಂದ್ ಕಡೆ ಕನ್ಸಿಡರ್ ಮಾಡಿದ್ರೆ, ಉಳಿದೆಲ್ಲಾ ಎಲಿಮೆಂಟ್ಸ್ಗಳು ಫಾರ್ಮ್ ಮಾಡುವಂತ ಕಾಂಪೌಂಡ್ಸ್ಗಳನ್ನ ಇನ್ನೊಂದು ಕಡೆ ಕನ್ಸಿಡರ್ ಮಾಡಿದ್ರೆ, ಅವಾಗ ಕಾರ್ಬನ್ ಒಂದೇ ಮಾಡುವಂತ ಕಾಂಪೌಂಡ್ಸ್ಗಳೇ ಬಹಳ ಹೆಚ್ಚಿಗೆ ಆಗ್ತವೆ. ಬೇರೆ ಎಲ್ಲಾ ಎಲಿಮೆಂಟ್ಸ್ಗಳು ಸೇರಿ ಮಾಡುವಂತ ಕಾಂಪೌಂಡ್ಸ್ ಬಹಳ ಅಂದ್ರೆ ಬಹಳ ಕಡಿಮೆ. ಯಾಕೆ ಹಿಂಗಾಗಿದೆ? ಯಾಕೆ ಅಂದ್ರೆ ಕಾರ್ಬನ್ ಇಂದು 2 ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವುವು ಕಾರ್ಬನ್ ಇಷ್ಟರ ಮಟ್ಟಿಗೆ ವರ್ಸಟೈಲ್ ನೇಚರ್ ಅಲ್ಲಿ ಇರೋದಕ್ಕೆ ಕಾರಣ? ವಾಟ್ ಆರ್ ದ ಮೇನ್ 2 ರೀಸನ್ಸ್ ಫಾರ್ ದ ವರ್ಸಟೈಲ್ ನೇಚರ್ ಆಫ್ ದ ಕಾರ್ಬನ್? ಫಸ್ಟ್ ಒನ್ ಈಸ್ ಟೆಟ್ರಾವ್ಯಾಲೆನ್ಸಿ. ಒಂದನೇದೇನು ಟೆಟ್ರಾವ್ಯಾಲೆನ್ಸಿ, ಎರಡನೇದೇನು ಕ್ಯಾಟನೇಷನ್ ಪವರ್. ಟೆಟ್ರಾವ್ಯಾಲೆನ್ಸಿ ಇದ್ರ ಬಗ್ಗೆ ನಾನು ಮೊದಲನೇ ಎಪಿಸೋಡ್ನಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ, ಹಾಗಾಗಿ ಅದ್ರ ಬಗ್ಗೆ ನಿಮಗೇನು ಡೌಟ್ ಇಲ್ಲ ಅನ್ಕೊಂಡಿದ್ದೀನಿ. ಆದರೂ ಸಹ ಈ ಎಪಿಸೋಡ್ನಲ್ಲಿ ಸ್ವಲ್ಪ ಅದ್ರ ಬಗ್ಗೆ ಹೇಳ್ತೀನಿ, ಯಾಕಂದ್ರೆ ನೀವು ಮತ್ತೆ ಅದನ್ನು ಸ್ಟಡಿ ಮಾಡ್ತೀರಿ. Why is carbon so versatile? Because carbon is having the ability of tetravalency, or carbon is tetravalent. ನಂತರ ಕಾರ್ಬನ್ is having the capacity of catenation. ಅರ್ಥಾತ್ ಸ್ನೇಹಿತರೆ, ಜೊತೆಗೆ ಕೋವಲೆಂಟ್ ಬಾಂಡ್ ಅಂದ್ರೇನು ಮತ್ತು ಅಯಾನಿಕ್ ಬಾಂಡ್ ಅಂದ್ರೇನು, ಇವೆರಡರ ಮಧ್ಯೆ ಇರುವಂತಹ ಡಿಫರೆನ್ಸ್ ಏನು, ಇದ್ರ ಬಗ್ಗೆ ಯಾರಿಗಾದ್ರೂ ಡೌಟ್ ಇದ್ರೆ ದಯವಿಟ್ಟು ಈ ಲೆಸನಿನ ಫಸ್ಟ್ ಎಪಿಸೋಡ್ ಅನ್ನು ನೋಡ್ಕೊಂಡ್ ಬನ್ನಿ, ಅಲ್ಲಿ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲಿ ಶಾರ್ಟ್ ಆಗಿ ಹೇಳ್ಬೇಕಂದ್ರೆ, if bonding is done by sharing the electrons, it is called as covalent bonding. Ionic bonding andre by donating or gaining, by giving or by receiving the electrons. If any bond has formed, it is called as ionic bond. Ionic bonds are stronger, covalent bonds are weaker. Covalent bonds weaker idru saha carbon ಮಾಡುವಂತಹ covalent bonds ಅಥವಾ covalent compounds ಇವು ಬಹಳ ಸ್ಟ್ರಾಂಗ್ ಇರ್ತವೆ. ಕೋವಲೆಂಟ್ ಬಾಂಡಿಂಗ್ ಹೆಂಗಿರುತ್ತೆ, ಸ್ಟ್ರಾಂಗ್ ಇರುತ್ತೆ ಕಾರ್ಬನ್ ಅಲ್ಲಿ. ಯಾಕೆ ಈಗ ವೈ ಕಾರ್ಬನ್ ಈಸ್ ಸೋ ವರ್ಸಟೈಲ್, ಇದಕ್ಕೆ ಇರುವಂತ ಮೊದಲನೇ ಪಾಯಿಂಟ್ ಅನ್ನು ಸ್ಟಾರ್ಟ್ ಮಾಡೋಣ. ಕಾರ್ಬನ್ ಈಸ್ ಸೋ ವರ್ಸಟೈಲ್ ಬಿಕಾಸ್ ಇಟ್ ಇಸ್ ಹ್ಯಾವಿಂಗ್ ದ ಕೆಪಾಸಿಟಿ ಆಫ್ ಟೆಟ್ರಾವ್ಯಾಲೆನ್ಸಿ, ಆರ್ ಇಟ್ ಈಸ್ ಟೆಟ್ರಾವ್ಯಾಲೆಂಟ್. ಟೆಟ್ರಾ ಅಂದ್ರೆ ಏನು? ಬ್ರದರ್ ಆಫ್ ಪಟ್ರಾ.
ಟೆಟ್ರಾ ಅಂದರೆ 4 ಅಂತ. ಅಂದರೆ ಔಟರ್ ಮೋಸ್ಟ್ ಶೆಲ್ನಲ್ಲಿ 4 ಎಲೆಕ್ಟ್ರಾನ್ಸ್ ಅನ್ನು ಹೊಂದಿದೆ. ಇದನ್ನೇನಂತೀವಿ ನಾವು ಟೆಟ್ರಾ ವ್ಯಾಲೆನ್ಸಿ ಅಂತೀವಿ. ಅಂದರೆ ಕಾರ್ಬನ್ ಇರೋಂಥ ಇದು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಟೆಟ್ರಾ ವ್ಯಾಲೆನ್ಸಿ. ಕಾರ್ಬನ್ಗೆ 4 ಎಲೆಕ್ಟ್ರಾನ್ಸ್ಗಳು ಔಟರ್ ಮೋಸ್ಟ್ ಶೆಲ್ ಅಲ್ಲಿ, ಅಂದ್ರೆ ಸೆಕೆಂಡ್ ಶೆಲ್ ಔಟರ್ ಮೋಸ್ಟ್ ಶೆಲ್, ಇದರಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದಾವೆ? 4 ಎಲೆಕ್ಟ್ರಾನ್ಸ್ ಇದಾವೆ. ಹಾಗಾಗಿ ಔಟರ್ ಮೋಸ್ಟ್ ಶೆಲ್ ಅಲ್ಲಿ 4 ಎಲೆಕ್ಟ್ರಾನ್ಸ್ ಇದಾವೆ. ಇದನ್ನ ಏನಂತೀವಿ? ಟೆಟ್ರಾ ವ್ಯಾಲೆಂಟ್ ಅಂತೀವಿ. ಇದು ಟೆಟ್ರಾ ವ್ಯಾಲೆಂಟ್ ಆಗಿರೋದ್ರಿಂದ 4 ಇದೇ ರೀತಿಯ ಕಾರ್ಬನ್ನಿನ ಆಟಮ್ಸ್ಗಳ ಜೊತೆ ಆದ್ರೂ ಇದು ಶೇರ್ ಮಾಡೋದ್ರ ಮೂಲಕ, ಎಲೆಕ್ಟ್ರಾನ್ ಶೇರ್ ಮಾಡೋದ್ರ ಮೂಲಕ ಬಾಂಡಿಂಗ್ ಮಾಡಬಹುದು, ಅಥವಾ ಬೇರೆ ಮೋನೋವ್ಯಾಲೆಂಟ್ ಎಲಿಮೆಂಟ್ಸ್ ಗಳ ಜೊತೆ ಬಾಂಡಿಂಗ್ ಮಾಡಿ ಕಾಂಪೌಂಡ್ ಗಳನ್ನ ಫಾರ್ಮ್ ಮಾಡುವಂತ ಅಬಿಲಿಟಿಯನ್ನ ಕಾರ್ಬನ್ ಹೊಂದಿದೆ. ಮೋನೋವ್ಯಾಲೆಂಟ್ ಅಂದ್ರೇನು? an element which shows the valency 1. ಅದು ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಒಂದೇ ಒಂದು ಎಲೆಕ್ಟ್ರಾನ್ ಹೊಂದಿರಬಹುದು ಅಥವಾ 7 ಎಲೆಕ್ಟ್ರಾನ್ಸ್ ಅನ್ನ ಹೊಂದಿರಬಹುದು. ಅಲ್ಟಿಮೇಟ್ಲಿ ಕಂಬೈನಿಂಗ್ ಕೆಪಾಸಿಟಿ ಎಷ್ಟು? ಒಂದೇ ಅಲ್ಲ, ಕೊಟ್ಟರು ಒಂದೇ, ತಗೊಂಡ್ರು ಒಂದೇ, ಅಥವಾ ಶೇರ್ ಮಾಡಿದ್ರು ಒಂದೇ. ಈ ರೀತಿ ಇರುವಂತ ಎಲಿಮೆಂಟ್ಸ್ ನಾವೇನಂತೀವಿ? ಮೋನೋವ್ಯಾಲೆಂಟ್. ಮೋನೋ ಅಂದ್ರೆ ಒಂದು, ಇದನ್ನೆನ್ಪಿಟ್ಕೊಂಡಿರ್ರಿ. ಮೋನೋವ್ಯಾಲೆಂಟ್ ಎಲಿಮೆಂಟ್ಸ್ ಗಳ ಜೊತೆ ಅಥವಾ ಬೇರೆ ಕಾರ್ಬನಿನ ಎಲಿಮೆಂಟ್ ಜೊತೆನೆ ಕೋಲೆಂಟ್ ಬಾಂಡಿಂಗ್ ಮಾಡುವಂತ ಕೆಪಾಸಿಟಿಯನ್ನ ಕಾರ್ಬನ್ ಹೊಂದಿದೆ. ಮುಖ್ಯವಾಗಿ ಕಾರ್ಬನ್ ಜೊತೆ ಬಾಂಡಿಂಗ್ ಮಾಡುವಂತ ಎಲಿಮೆಂಟ್ಸ್ ಯಾವ್ಯಾವು ಅಂದ್ರೆ ಹೈಡ್ರೋಜನ್, ಆಕ್ಸಿಜನ್, ಕ್ಲೋರಿನ್, ನೈಟ್ರೋಜನ್, ಸಲ್ಫರ್ ಎಕ್ಸೆಟ್ರಾ. ಸ್ನೇಹಿತರೆ, ಈ ಕಾರ್ಬನ್ ಬೇರೆ ಬೇರೆ ಎಲಿಮೆಂಟ್ಗಳ ಜೊತೆ ಸೇರಿ ಕಾಂಪೌಂಡ್ ಮಾಡುತ್ತೆ. ಹಾಗಾದ್ರೆ ಕಾರ್ಬನ್ ಮಾಡುವಂತ ಪ್ರತಿಯೊಂದು ಕಾಂಪೌಂಡು ಸಹ ಒಂದೇ ರೀತಿಯ ಪ್ರಾಪರ್ಟೀಸ್ ಅನ್ನು ಹೊಂದಿರ್ತದ ಅಂದ್ರೆ ಇಲ್ಲ. ಯಾಕಂದ್ರೆ ಪ್ರತಿಯೊಂದು ಕಾಂಪೌಂಡ್ ಸಹ ಕಾರ್ಬನ್ ಬಿಟ್ಟು ಅದ್ರ ಜೊತೆ ಬೇರೆ ಯಾವ ಎಲಿಮೆಂಟ್ ಸೇರಿದೆ ಆ ಎಲಿಮೆಂಟಿನ ಪ್ರಾಪರ್ಟಿ ಮೇಲೆ ಈ ಹೊಸ ಕಾಂಪೌಂಡ್ ಪ್ರೊಡಕ್ಷನ್ ಆಗಿರುತ್ತಲ್ಲ ಅದರ ಪ್ರಾಪರ್ಟೀಸ್ ಡಿಸೈಡ್ ಆಗ್ತವೆ. ಈಗ ಕಾರ್ಬನ್ ಜೊತೆ ಹೈಡ್ರೋಜನ್ ಸೇರಿದಾಗ ಹೈಡ್ರೋಜನ್ ಪ್ರಾಪರ್ಟಿ ಆಧಾರದ ಮೇಲೆ ಏನಾಗುತ್ತೆ? ಹೊಸ ಕಾಂಪೌಂಡ್ ಇದರ ಸ್ಪೆಸಿಫಿಕ್ ಪ್ರಾಪರ್ಟೀಸ್ ಅನ್ನ ತೋರಿಸುತ್ತೆ. ಕಾರ್ಬನ್ ಏನಾದ್ರು ಕ್ಲೋರಿನ್ ಜೊತೆ ಸೇರ್ಕೊಂಡು ಬಾಂಡಿಂಗ್ ಅನ್ನ ಮಾಡಿದೆ ಅಂದ್ರೆ ಹೊಸ ಕಾಂಪೌಂಡಿನ ಪ್ರಾಪರ್ಟೀಸ್ ಕ್ಲೋರಿನ್ ಪ್ರಾಪರ್ಟೀಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಂತರ ಈ ಕಾರ್ಬನ್ ಮಾಡುವಂತ ಕೋವೆಲೆಂಟ್ ಬಾಂಡಿಂಗ್ ಬೇರೆ ಎಲಿಮೆಂಟ್ಗಳು ಮಾಡುವಂತ ಕೋವೆಲೆಂಟ್ ಬಾಂಡಿಂಗ್ ಗಿಂತ ಸ್ಟ್ರಾಂಗ್ ಮತ್ತು ಸ್ಟೇಬಲ್. ಯಾಕೆ? ಇಲ್ಲಿ 2 ಪಾಯಿಂಟ್ ಬರ್ತಿದ್ದೀನಿ. ಇದು ನಾನು ಸಪರೇಟ್ ಆಗಿ 3rd ಪಾಯಿಂಟ್ ಅಂತ ಹೇಳಿದ್ದೆ ಸ್ಟಾರ್ಟಿಂಗ್ ನಲ್ಲಿ. ವೈ ಈಸ್ ಕಾರ್ಬನ್ ಸೋ ವರ್ಸಟೈಲ್ ಅಂದಾಗ, ಯಾಕೆಂದ್ರೆ ಕಾರ್ಬನ್ ಆಟಮ್ ಬಹಳ ಚಿಕ್ಕದು. 1ನೇ ಶೆಲ್ ಮತ್ತು 2ನೇ ಶೆಲ್. ಇಲ್ಲಿರುವಂತಹ ಎಲೆಕ್ಟ್ರಾನ್ಗಳು ನ್ಯೂಕ್ಲಿಯಸ್ಗೆ ಹತ್ರ ಇರ್ತವೆ. ಅದೇ ನೀವು ಬೇರೆ ಎಲಿಮೆಂಟ್ಸ್ ನೋಡಿದ್ರೆ ಅವುಗಳ ಆಟಮ್ ಬಹಳ ದೊಡ್ಡದಿರುತ್ತೆ. ಬೇರೆ ಎಲಿಮೆಂಟ್ಗಳು ಕೋವೆಲೆಂಟ್ ಬಾಂಡಿಂಗ್ ಅನ್ನೇ ಮಾಡಿದ್ರು ಸಹ ಅವುಗಳ ಸೈಜ್ ದೊಡ್ಡದಿರೋದ್ರಿಂದ ಔಟರ್ ಮೋಸ್ಟ್ ಶೆಲ್ ಅಲ್ಲಿರುವಂತಹ ಎಲೆಕ್ಟ್ರಾನ್ಗಳು ನ್ಯೂಕ್ಲಿಯಸ್ ಇಂದ ಬಹಳ ದೂರ ಆಗ್ತವೆ. ಹಾಗಾಗಿ ಬೇರೆ ಎಲಿಮೆಂಟ್ಸ್ಗಳು ಕೋವೆಲೆಂಟ್ ಬಾಂಡಿಂಗ್ ಅನ್ನು ಮಾಡಿದಾಗ ಅವುಗಳು ಬಹಳ ಸ್ಟ್ರಾಂಗ್ ಇರಲ್ಲ, ವೀಕ್ ಇರ್ತವೆ. ಜೊತೆಗೆ ಅವುಗಳು ಸ್ಟೇಬಲ್ ಇರಲ್ಲ. ಬಟ್ ಬಾಂಡಿಂಗ್ ಇನ್ ದ ಕಾರ್ಬನ್ ಕಾಂಪೌಂಡ್ಸ್ ಈಸ್ ವೆರಿ ಸ್ಟ್ರಾಂಗ್ ಅಂಡ್ ಸ್ಟೇಬಲ್ ಬಿಕಾಸ್ ಆಫ್ ಇಟ್ಸ್ ಸ್ಮಾಲ್ ಸೈಜ್. ಅದೇ ನೀವು ಬೇರೆ ಎಲಿಮೆಂಟ್ಗಳನ್ನು ತಗೊಂಡ್ರೆ ಅಲ್ಲೇ ಕೋವೆಲೆಂಟ್ ಬಾಂಡಿಂಗ್ ಆದ್ರೂ ಸಹ ಅವುಗಳ ಸೈಜ್ ದೊಡ್ಡದಿರೋದ್ರಿಂದ ಬಾಂಡಿಂಗ್ ಬಹಳ ಸ್ಟ್ರಾಂಗ್ ಇರಲ್ಲ, ವೀಕ್ ಇರುತ್ತೆ. ಅರ್ಥದ ಸ್ನೇಹಿತರೆ, ಅದಕ್ಕೋಸ್ಕರ ನಾವು ಹೇಳೋದು ಅಯಾನಿಕ್ ಬಾಂಡಿಂಗ್ಸ್ ಆರ್ ಸ್ಟ್ರಾಂಗ್, ಕೋವೆಲೆಂಟ್ ಬಾಂಡಿಂಗ್ಸ್ ಆರ್ ವೀಕ್ ಅಂತ ಡಿಸ್ಕಸ್ ಮಾಡ್ತೀವಲ್ಲ. ಆದ್ರೆ ಕಾರ್ಬನ್ ನಲ್ಲಿ ಕೋವೆಲೆಂಟ್ ಬಾಂಡ್ ಆದ್ರೂ ಸಹ ಯಾಕೆ ಬೇರೆ ಕೋವೆಲೆಂಟ್ ಬಾಂಡ್ ಗಳಕ್ಕಿಂತ ಸ್ಟ್ರಾಂಗ್ ಇರುತ್ತೆ ಅಂದ್ರೆ ಇದರ ಸೈಜ್ ಬಹಳ ಚಿಕ್ಕದಿರೋದ್ರಿಂದ. ಅರ್ಥದ ಸ್ನೇಹಿತರೆ, ಇದು ನಿಮಗೆ ಅರ್ಥ ಆದ ನಂತರ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕ್ಯಾಟಿನೇಷನ್. ಈಗ ಕ್ಯಾಟಿನೇಷನ್ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಕ್ಯಾಟಿನೇಷನ್ ಅಂದ್ರೇನು? ಇಟ್ ಇಸ್ ದ ಯುನಿಕ್ ಎಬಿಲಿಟಿ ಆಫ್ ಕಾರ್ಬನ್ ಟು ಫಾರ್ಮ್ ಬಾಂಡ್ಸ್ ವಿತ್ ಅದರ್ ಕಾರ್ಬನ್ ಆಟಮ್ಸ್ ಗಿವಿಂಗ್ ರೈಸ್ ಟು ಲಾರ್ಜ್ ಮಾಲಿಕ್ಯೂಲ್ಸ್ ಈಸ್ ಕಾಲ್ಡ್ ಕ್ಯಾಟಿನೇಷನ್. ನೋಡ್ರಿ, ಕ್ಯಾಟಿನೇಷನ್ ಅಂದ್ರೆ ಏನು? ಇದು ಯುನಿಕ್ ಎಬಿಲಿಟಿ ಆಫ್ ಕಾರ್ಬನ್. ಯುನಿಕ್ ಅಂದ್ರೆ ಏನು? ಮ್ಯಾಚ್ ಮಾಡಕ್ಕಾಗಲ್ಲ, ಕಂಪೇರ್ ಮಾಡಕ್ಕಾಗಲ್ಲ, ಬೇರೆ ಎಲಿಮೆಂಟ್ಸ್ ಗಳಲ್ಲಿ ಇಲ್ಲದಂತಹ ಕೆಪಾಸಿಟಿ. ಅದಕ್ಕೆ ಇದನ್ನ ಯುನಿಕ್ ಅಂತೀವಿ. ಅಂದ್ರೆ ಬೇರೆ ಎಲಿಮೆಂಟ್ಸ್ ಗಳಿಗೆ ಈ ರೀತಿಯ ಕೆಪಾಸಿಟಿ ಇಲ್ಲ. ಯಾವುದು ಹೊಸ ರೀತಿಯ ಕೆಪಾಸಿಟಿ ಇದಕ್ಕಿರೋದು ಅಂದ್ರೆ, ವಿಶೇಷವಾದಂತಹ ಕೆಪಾಸಿಟಿ ಇದಕ್ಕಿರೋದಂದ್ರೆ ದ ಯುನಿಕ್ ಎಬಿಲಿಟಿ ಆಫ್ ಕಾರ್ಬನ್. ಯಾವುದಕ್ಕೆ? ಟು ಫಾರ್ಮ್ ಬಾಂಡ್ಸ್ ವಿತ್ ಅದರ್ ಕಾರ್ಬನ್ ಆಟಮ್ಸ್. ಬೇರೆ ಕಾರ್ಬನ್ ಆಟಮ್ಸ್ ಗಳ ಜೊತೆಗೆ ಬಾಂಡ್ ಮಾಡುವಂತಹ ವಿಶೇಷವಾದಂತಹ ಕೆಪಾಸಿಟಿ ಕಾರ್ಬನ್ಗಿದೆ. ಗಿವಿಂಗ್ ರೈಸ್ ಟು ಲಾರ್ಜ್ ಮಾಲಿಕ್ಯೂಲ್ಸ್. ಬಹಳ ದೊಡ್ಡ ದೊಡ್ಡ ಮಾಲಿಕ್ಯೂಲ್ಸ್ ಗಳನ್ನ ಫಾರ್ಮ್ ಮಾಡುವಂತ ಕೆಪಾಸಿಟಿ ಇದೆ ಕಾರ್ಬನ್ಗೆ. ಕಾರ್ಬನ್ ಈ ಕೆಪಾಸಿಟಿಯನ್ನ ಕ್ಯಾಟಿನೇಷನ್ ಅಂತೀವಿ. ವಾಟ್ ಇಸ್ ಕ್ಯಾಟಿನೇಷನ್? ದ ಯುನಿಕ್ ಎಬಿಲಿಟಿ ಆಫ್ ಕಾರ್ಬನ್ ಟು ಫಾರ್ಮ್ ಬಾಂಡ್ಸ್ ವಿತ್ ಅದರ್ ಕಾರ್ಬನ್ ಆಟಮ್ಸ್ ಗಿವಿಂಗ್ ರೈಸ್ ಟು ಲಾರ್ಜ್ ಮಾಲಿಕ್ಯೂಲ್ಸ್ ಇಸ್ ಕಾಲ್ಡ್ ಕ್ಯಾಟಿನೇಷನ್. ಅರ್ಥದ ಸ್ನೇಹಿತರೆ, ಕ್ಯಾಟಿನೇಷನ್ ಅಂದ್ರೆ ನಿಮಗೆ ಸರಿಯಾಗಿ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನಂತರ ಈ ಕ್ಯಾಟಿನೇಷನ್ ಎಷ್ಟು ರೀತಿಯಲ್ಲಿ ಆಗಬಹುದು?
ಮೂರು ರೀತಿಯಲ್ಲಿ ಕ್ಯಾಟನೇಷನ್ ಆಗ್ಬೋದು. ಇನ್ ಹೌ ಮೆನಿ ವೇಸ್ ಕ್ಯಾಟನೇಷನ್ ಕ್ಯಾನ್ ಅಕ್ಕರ್? ಕ್ಯಾಟನೇಷನ್ ಕ್ಯಾನ್ ಅಕ್ಕರ್ ಇನ್ 3 ways. ಸ್ಟ್ರೇಟ್ ಚೈನ್ ಅಥವಾ ಬ್ರಾಂಚ್ ಚೈನ್ ಆಗ್ಬೋದು ಅಥವಾ ರಿಂಗ್ ಸ್ಟ್ರಕ್ಚರ್ ಆಗ್ಬೋದು. ಈ ಮೂರು ರೀತಿ ಕ್ಯಾಟನೇಷನ್ ಆಗ್ಬೋದು. ಮೊದಲಿಗೆ ಸ್ಟ್ರೇಟ್ ಚೈನ್ ಅಂದ್ರೆ ಇಲ್ಲಿ ಬಿಡಿಸಿದ್ನಲ್ಲ, ಇದೇ ಎಕ್ಸಾಂಪಲ್ ತಗೋಬಹುದು ನೋಡ್ರಿ. ಇದು ಸ್ಟ್ರೇಟ್ ಚೈನ್ಗೆ ಎಕ್ಸಾಂಪಲ್. ಇದು ಇಲ್ಲಿಂದ ಒಂದು ಎಲೆಕ್ಟ್ರಾನ್ ಶೇರ್ ಮಾಡಿದೆ, ಇಲ್ಲೊಂದು 4 ಆಯ್ತು. ಇದಕ್ಕೂ ಸಹ 1 2 3 4 ಆಯ್ತು. ಇದಕ್ಕೂ ಸಹ 1 2 3 4. ಈ ರೀತಿ ಸ್ಟ್ರೇಟ್ ಆಗಿರುವಂತ ಚೈನ್ ಅನ್ನ ಫಾರ್ಮ್ ಮಾಡಬಹುದು. ನಂತರ ಬ್ರಾಂಚ್ ಚೈನ್. ಇದು ಹೇಗೆ ಅಂದ್ರೆ ನೋಡಿ, ಕಾರ್ಬನ್ 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 ಹಿಂಗ್ ನೀವು ಕೊಟ್ಟರೂ ಸಹ ಇದು ಏನಾಗ್ಬೋದು, ಎಲ್ಲೋ ಒಂದ್ ಕಡೆಗೆ ಈ ರೀತಿ ಸಹ ಫಾರ್ಮ್ ಆಗ್ಬೋದು. ನೋಡಿ, ಇದು ಸ್ಟ್ರೇಟ್ ಆಗಿತ್ತು, ಅದರ ಒಂದು ಕೆಳಗಡೆ ಅಥವಾ ಮೇಲ್ಗಡೆನೂ ಬರ್ಬೋದು. ಈ ರೀತಿ ಬಂದರೂ ಸಹ ಇದನ್ನು ನಾವು ಏನಂತೀವಿ, ಬ್ರಾಂಚ್ ಅಂತೀವಿ. ಅರ್ಥಾತ್ ಸ್ನೇಹಿತರೆ, ಬ್ರಾಂಚ್ ಚೈನ್ ಈ ರೀತಿ ಸಹ ಫಾರ್ಮ್ ಮಾಡ್ಬೋದು ಕ್ಯಾಟನೇಷನ್ ಆಗ್ಬೇಕಾದ್ರೆ. ನಂತರ ರಿಂಗ್ ಸ್ಟ್ರಕ್ಚರ್ ಸಹ ಫಾರ್ಮ್ ಮಾಡ್ಬೋದು. ರಿಂಗ್ ಸ್ಟ್ರಕ್ಚರ್ ಅಂದ್ರೆ 1 2 3 4 5 ತಗೊಂಡ್ರೆ ಈ ರೀತಿ ರಿಂಗ್ ಸ್ಟ್ರಕ್ಚರ್ ಅನ್ನ ಫಾರ್ಮ್ ಮಾಡ್ಬೋದು. ಇದಕ್ಕೂ ಸಹ 2 ಹೊರಗಡೆ, 2ಕ್ಕೂ ಸಹ 2 ಹೊರಗಡೆ, ಇದು ಸಹ 2 ಹೊರಗಡೆ. ಯಾಕಂದ್ರೆ ಇದು ಇಲ್ಲಿ 1 2 ಶೇರ್ ಮಾಡಿದ ಎಲೆಕ್ಟ್ರಾನ್ಸ್ ಅನ್ನ ಇಲ್ಲಿ 3 4 ಎಲೆಕ್ಟ್ರಾನ್, ಇದಕ್ಕೆ 1 2 ಎಲೆಕ್ಟ್ರಾನ್ ಇಲ್ಲಿ ಶೇರ್ ಮಾಡಿದ ಕಾರ್ಬನ್ ಜೊತೆ 3 4. ಇದು ಸಹ 1 2 3 4. ಇದಕ್ಕೂ ಸಹ 1 2 3 4. ಇದಕ್ಕೂ ಸಹ 1 2 3 4. ಅರ್ಥದ ಸ್ನೇಹಿತರೆ, ಈ ರೀತಿ ಸಹ ಕ್ಯಾಟನೇಷನ್ ಆಗ್ಬೋದು. ಕ್ಯಾಟನೇಷನ್ ಕ್ಯಾನ್ ಅಕ್ಕರ್ ಇನ್ 3 ways. First one is in the straight chain form, second one in branched chain, third one in ring structure. ಅರ್ಥದ ಸ್ನೇಹಿತರೆ, ನಂತರ why does carbon form strong and stable bonds? ಇದರ ಆನ್ಸರ್ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆದರೆ ಇಲ್ಲಿ ನೆಕ್ಸ್ಟ್ ಕ್ವಶನ್ ಆಗಿ ಬರೆದಿರೋದ್ರಿಂದ ಇನ್ನೊಂದು ಸಾರಿ ಹೇಳ್ತೀನಿ. ಕಾರ್ಬನ್ ಆಟಮ್ ಇಸ್ ಸ್ಮಾಲ್ and its nucleus can hold the shared electrons strongly. ಕಾರ್ಬನ್ ನ ಆಟಮ್ ಬಹಳ ಚಿಕ್ಕದು, ಹಾಗಾಗಿ ಅದರ ನ್ಯೂಕ್ಲಿಯಸ್ ಶೇರ್ಡ್ ಎಲೆಕ್ಟ್ರಾನ್ಸ್ ಅನ್ನ ಸ್ಟ್ರಾಂಗ್ ಆಗಿ ಹಿಡ್ಕೊಳ್ಳೋದಕ್ಕೆ ಆಗುತ್ತೆ. ಯಾಕಂದ್ರೆ ಔಟರ್ ಮೋಸ್ಟ್ ಶೆಲ್ ಬಹಳ ಹತ್ರ ಇರುತ್ತೆ ನ್ಯೂಕ್ಲಿಯಸ್ಗೆ, ಹಾಗಾಗಿ ಸ್ಟ್ರಾಂಗ್ ಮತ್ತು ಸ್ಟೇಬಲ್ ಬಾಂಡ್ಸ್ ಅನ್ನ ಕಾರ್ಬನ್ ಮಾಡುತ್ತೆ. ಅರ್ಥ ಆಯ್ತಾ ಸ್ನೇಹಿತರೆ? ನಂತರ ಏನಂದ್ರೆ, ವಾಟ್ ಆರ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್? ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂದ್ರೆ ಯಾವ? ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆರ್ ಹೈಡ್ರೋಕಾರ್ಬನ್ಸ್ ಅಂಡ್ ದೇರ್ ಡಿರೈವೇಟಿವ್ಸ್. ಹೈಡ್ರೋಕಾರ್ಬನ್ಸ್ ಅಂದ್ರೆ ಏನು? ಹೈಡ್ರೋ ಅನ್ನೋಂಥ ವರ್ಡ್ ನಲ್ಲಿ ಇದೆ ಹೈಡ್ರೋಜನ್, ಕಾರ್ಬನ್ ಅನ್ನೋಂಥ ವರ್ಡ್ ನಲ್ಲಿ ಕಾರ್ಬನ್ ಇದೆ. ಅಂದ್ರೆ ಕಾಂಪೌಂಡ್ಸ್ ಆಫ್ ಕಾರ್ಬನ್ ಅಂಡ್ ಹೈಡ್ರೋಜನ್ ಅಂಡ್ ದೇರ್ ಡಿರೈವೇಟಿವ್ಸ್ ಆರ್ ಕಾಲ್ಡ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮೀಥೇನ್, ಬೆನ್ಝೀನ್ ಮತ್ತು ಎಸಿಟಿಕ್ ಆಸಿಡ್. ಮೀಥೇನ್ ಇದರ ಫಾರ್ಮುಲಾ ಏನು? CH4. ಇದನ್ನ ಯಾವ ರೀತಿ ಬಿಡಿಸಬಹುದು ನೋಡಿ, CH4 ಇದೆ ಅಂದ್ರೆ 4 ಹೈಡ್ರೋಜನ್ ಇದಾವೆ, ಎಲೆಕ್ಟ್ರಾನಿಕ್ ಡಾಟ್ ಸ್ಟ್ರಕ್ಚರ್. ನೀವು ಇದನ್ನ ಈ ರೀತಿ ಬಿಡಿಸಬಹುದು ನೋಡಿ ಸ್ನೇಹಿತರೆ. ಹೈಡ್ರೋಜನ್ 1 2 3 4 ಆಯ್ತು ಅಂದ್ರೆ ಈ ಹೈಡ್ರೋಜನ್ ಇಂದ 1, ಈ ಹೈಡ್ರೋಜನ್ ಇಂದ 1, ಈ ಹೈಡ್ರೋಜನ್ ಇಂದ 1, ಈ ಹೈಡ್ರೋಜನ್ ಇಂದ 1. ಈಗ ಕಾರ್ಬನ್ ಇಂದ ಸಹ ಒಂದೊಂದು ಎಲೆಕ್ಟ್ರಾನ್ಸ್. ಟೋಟಲ್ ಕಾರ್ಬನ್ಗೆ ಎಷ್ಟಾಯ್ತು? 8 ಎಲೆಕ್ಟ್ರಾನ್ಸ್ ಆಯ್ತು. ಹೈಡ್ರೋಜನ್ ಇದಿರೋದು ಕೇವಲ ಒಂದೇ ಒಂದು ಶೆಲ್. ಹೈಡ್ರೋಜನ್ ಇರೋದು ಕೇವಲ ಒಂದೇ ಒಂದು ಶೆಲ್, ಹಾಗಾಗಿ ಒಂದೇ ಒಂದು ಶೆಲ್ ಇತ್ತಂದ್ರೆ ಈ ಶೆಲ್ ನಲ್ಲಿ 2 ಎಲೆಕ್ಟ್ರಾನ್ಸ್ ಇದ್ರೆ ಸಾಕು, ಅಲ್ಲಿ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಆಗುತ್ತೆ ಅಥವಾ ಅದು ಸ್ಟೇಬಲ್ ಆಗುತ್ತೆ. ಅರ್ಥದ ಸ್ನೇಹಿತರೆ, ಎಲ್ಲ ಕಡೆ ಆಗಿರೋದೇನಿದು ಸಿಂಗಲ್ ಬಾಂಡಿಂಗ್ಗೆ. ಅರ್ಥ ಆಯ್ತಾ ಸ್ನೇಹಿತರೆ? ಇದು ಮೀಥೇನ್. ನಂತರ ಬೆನ್ಝೀನ್. ಈ ಬೆನ್ಝೀನ್ ಇದ್ರ ಫಾರ್ಮುಲಾ ಏನು? C6H6. ಇದೇನು ಸರ್ ಅದು? C ನು 6 H 6 ಅಂದ್ರೆ ಮೊದಲು C ಬರೆದು ಬಿಡ್ರಿ. ಮೊದಲನೇದಾಗಿ C ಇಲ್ಲಿ ಸಹ C6 ಆಯ್ತು. ಯಾವ ಟೈಪ್ ಬಂತಿದ್ದು? ರಿಂಗ್ ಸ್ಟ್ರಕ್ಚರ್ ಬಂತು ನೋಡಿ. ಈಗ ಎಲ್ಲದಕ್ಕೂ ಸಹ ಒಂದೊಂದು ಹೈಡ್ರೋಜನ್, ಹೈಡ್ರೋಜನ್ 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 ಹೈಡ್ರೋಜನ್. ಇದಕ್ಕೂ ಸಹ ಒಂದು ಹೈಡ್ರೋಜನ್, ಇದಕ್ಕೂ ಸಹ ಒಂದು ಹೈಡ್ರೋಜನ್. ಹೈಡ್ರೋಜನ್ಗೆ ಏನು ಪ್ರಾಬ್ಲಮ್ ಇಲ್ಲ. ಹೈಡ್ರೋಜನ್ಗೆ ಇದರಿಂದ ಒಂದೊಂದು ಎಲೆಕ್ಟ್ರಾನ್ ಶೇರ್ ಆಗಿರೋದ್ರಿಂದ ಎಲ್ಲಾ ಹೈಡ್ರೋಜನ್ಗೂ ಸಹ
ಹೈಡ್ರೋಜನ್ ಒಂದು ಎಲೆಕ್ಟ್ರಾನ್ ಮತ್ತು ಕಾರ್ಬನ್ ಎಂದು ಹೈಡ್ರೋಜನ್ ಎಂದು ಕಾರ್ಬನ್ ಎಂದು ಹೈಡ್ರೋಜನ್ ಕಾರ್ಬನ್ ಹೈಡ್ರೋಜನ್ ಕಾರ್ಬನ್ ಹೈಡ್ರೋಜನ್ ಕಾರ್ಬನ್ ಹೈಡ್ರೋಜನ್ ಕಾರ್ಬನ್. ಹಾಗಾಗಿ ಹೈಡ್ರೋಜನ್ ಇದು ಸ್ಟೇಬಲ್ ಆಗಿಬಿಡ್ತು. ಆದ್ರೆ ಕಾರ್ಬನ್ ಈಗ ನೋಡ್ರಿ 1 2 ಇದು 3 ಆಗಿದೆ. ಹಂಗಾದ್ರೆ ಡಬಲ್ ಬಾಂಡಿಂಗ್ ಆಗ್ಬೇಕು ನೋಡ್ರಿ. ಇಲ್ಲೇನಾಯ್ತು 1 2 3 4 ಇದಕ್ಕೂ ಆಯ್ತು, ಇದಕ್ಕೂ ಸಹ 1 2 3 4 ಆಯ್ತು. ನಂತರ ಇಲ್ಲಿ ಏನಾಯ್ತು ನೋಡಿ 1 2 3 ಆಯ್ತು. ಹಾಗಂತ ನಾವು ಇಲ್ಲೇನಾದ್ರೂ ಡಬಲ್ ಬಾಂಡಿಂಗ್ ತೋರಿಸಿದ್ವು ಅಂದ್ರೆ ಇಲ್ಲೇನಾಗತ್ತೆ ಇದಕ್ಕೆ 1 2 3 4 5 ಆಯ್ತು. ಹಂಗಾಗಿ ಇಲ್ಲಿ ಡಬಲ್ ಬಾಂಡಿಂಗ್ ತೋರ್ಸಕ್ ಬರಲ್ಲ. ನಾನು ನಿಮಗೆ ಏನ್ ಹೇಳ್ತಿದ್ದೇನೆ ಅಂದ್ರೆ ಯಾವ ರೀತಿ ನಾವು ಈ ಬಾಂಡಿಂಗ್ ಅನ್ನ ಅಥವಾ ಎಲೆಕ್ಟ್ರಾನಿಕ್ ಡಾಟ್ ಸ್ಟ್ರಕ್ಚರ್ ಅನ್ನ ಫಾರ್ಮ್ ಮಾಡೋದು ಅನ್ನೋದು ನಮಗೆ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಇಲ್ಲಿ ನಮಗೆ 2 ಬಾಂಡಿಂಗ್ ಅನ್ನ ಕೊಡಕ್ ಬರಲ್ಲ, ಇಲ್ಲಿ ಕೊಡ್ಬೋದು. ಅವಾಗ ಏನಾಯ್ತು ಇದಕ್ಕೂ ಸಹ 1 2 3 4 ಆಯ್ತು. ಅರ್ಥ ಆಯ್ತಾ ಸ್ನೇಹಿತರೆ? ನಂತರ ಇದಕ್ಕೂ ಸಹ ಏನಾಯ್ತು 1 2 3 4 ಆಯ್ತು. ನಂತರ ಇದಕ್ಕೆ ನೋಡಿ ಮತ್ತೆ 1 2 3 ಆಯ್ತು. ಇದಕ್ಕೂ ಸಹ 1 2 3 ಆಯ್ತು. ಹಂಗಾಗಿ ಇಲ್ಲಿ ಡಬಲ್ ಬಾಂಡಿಂಗ್ ಕೊಡ್ಬೋದು. ಇಲ್ಲಿ ಡಬಲ್ ಬಾಂಡಿಂಗ್ ಕೊಟ್ರೆ ಇದಕ್ಕೂ ಸಹ ಏನಾಯ್ತು 1 2 3 4, ಇದಕ್ಕೂ ಸಹ 1 2 3 4, ಇದಕ್ಕೆ 1 2 3 4, ಇದಕ್ಕೂ ಸಹ 1 2 3 4, ಇದಕ್ಕೂ ಸಹ 1 2 3 4, ಇದಕ್ಕೂ 1 2 3 4. ಅರ್ಥ ಆಯ್ತಾ ಸ್ನೇಹಿತರೆ? ಕೊನೆಯದಾಗಿ ಎಸಿಟಿಕ್ ಆಸಿಡ್. ಈ ಎಸಿಟಿಕ್ ಆಸಿಡಿನ ಫಾರ್ಮುಲಾ ಏನು? CH3COOH. ಇದನ್ನ ಯಾವ ರೀತಿ ನಾವು ಫಾರ್ಮ್ ಮಾಡ್ಬೇಕು ಅನ್ನೋದನ್ನ ನೋಡಿ. ಇದು ಸಿ, ಮೊದಲು ಸಿ ಬರೀರಿ, H3 ಇದನ್ನ ಕ್ಲಿಯರ್ ಮಾಡ್ಕೊಳ್ರಿ. H3 ಇದೇನಿದು ಎಸಿಟಿಕ್ ಆಸಿಡ್ಗೆ, ಇದು ಬೆನ್ಸಿನ್ಗೆ, ಇದು ಮೀಥೇನ್, ಇದು ಬೆನ್ಝೀನ್, ಇದು ಅಸಿಟಿಕ್ ಆಸಿಡ್. ಓಕೆ, ಈಗ ಮತ್ತೆ ಇಲ್ಲಿಗೆ ಬರ್ರಿ. ನಾವೇನ್ ಮಾಡಿದ್ವಿ, ಸಿ ಬರೆದ್ವಿ, ನಂತರ H3 ಬರೆದ್ವಿ, ನಂತರ ಇನ್ನೊಂದು ಸಿ ಬಂತ, ಅದನ್ನು ಸಹ ಬಾಂಡ್ ಮಾಡಿ, ನಂತರ ಓ, 2 ಓ ಇದಾವೆ. ಓ ಒಂದು ಕಡೆ ಡಬಲ್ ಬಾಂಡಿಂಗ್, ಇನ್ನೊಂದು ಕಡೆ ಸಿಂಗಲ್ ಬಾಂಡಿಂಗ್, ನಂತರ ಹೆಚ್. ಯಾಕಂದ್ರೆ ಹೈಡ್ರೋಜನ್ಗೆ ಒಂದೇ ಬಾಂಡ್ ಸಾಕು, ಯಾಕಂದ್ರೆ ಒಂದೇ ಒಂದು ಎಲೆಕ್ಟ್ರಾನ್ ಅನ್ನು ಶೇರ್ ಮಾಡುತ್ತೆ. ನೋಡ್ರಿ ಇಲ್ಲಿ ಸಹ ಆಕ್ಸಿಜನ್ಗೆ ಏನಾಯ್ತು, ಈ ಕಡೆ ಒಂದು ಎಲೆಕ್ಟ್ರಾನ್ ಅನ್ನು ಶೇರ್ ಮಾಡ್ತು, ಈ ಕಡೆ ಒಂದು ಎಲೆಕ್ಟ್ರಾನ್ ಅನ್ನು ಶೇರ್ ಮಾಡ್ತು. ಹಾಗಾಗಿ ಔಟರ್ ಮೋಸ್ಟ್ ಶೆಲ್ ನಲ್ಲಿ ಅದಕ್ಕೆ ಬೇಕಾದಂತ 8 ಎಲೆಕ್ಟ್ರಾನ್ಸ್ ಆಗ್ಬಿಟ್ಟು, ಯಾಕಂದ್ರೆ ಆಕ್ಸಿಜನ್ ಅಲ್ಲಿ ಔಟರ್ ಮೋಸ್ಟ್ ಶೆಲ್ ನಲ್ಲಿ 6 ಎಲೆಕ್ಟ್ರಾನ್ಸ್ ಇದಾವೆ, ಇನ್ನು 2 ಎಲೆಕ್ಟ್ರಾನ್ ಸಿಕ್ಕರೆ ಸಾಕು. ಹಾಗಾಗಿ ಸಹ ಸ್ಟೇಬಲ್ ಆಯ್ತು, ಇದು ಸಹ ಸ್ಟೇಬಲ್ ಆಯ್ತು. ಇಲ್ಲಿ ನೋಡಿ ಕಾರ್ಬನ್ ಇಲ್ಲಿ ಸಿಂಗಲ್ ಬಾಂಡ್, ಇಲ್ಲಿ ಸಿಂಗಲ್ ಬಾಂಡ್, ಆದ್ರೆ ಇಲ್ಲಿ ಡಬಲ್ ಬಾಂಡ್ ಅನ್ನ ಮಾಡ್ಕೊಂಡಿದೆ. ಹಾಗಾಗಿ ಏನಾಯ್ತು, ಆಕ್ಸಿಜನ್ಗೆ ಇಲ್ಲಿ ಸಹ ನೋಡಿ, ಆಕ್ಸಿಜನ್ಗೆ 2 ಬೇಕಾಗಿತ್ತು, 2 ಶೇರ್ ಮಾಡಿದಕ್ಕೆ ಟೋಟಲ್ ಆಗಿ 6 + 2 8 ಆಗ್ಬಿಡ್ತು. ಇದಕ್ಕೂ ಸಹ ಇಲ್ಲಿ ಒಂದು ಅಷ್ಟೇ ಆಗಿತ್ತು. ಹಾಗಾಗಿ ಇಲ್ಲಿಂದ ಆಕ್ಸಿಜನ್ ಜೊತೆ ಒಂದು ಶೇರ್ ಮಾಡುತ್ತೆ, ಈ ಕಡೆ ಕಾರ್ಬನ್ ಜೊತೆ ಒಂದು ಶೇರ್ ಮಾಡುತ್ತೆ, ಇಲ್ಲಿ ಆಕ್ಸಿಜನ್ ಜೊತೆ ಮೇಲಿರೋ ಆಕ್ಸಿಜನ್ ಜೊತೆ ಡಬಲ್ ಬಾಂಡ್ ಮಾಡ್ತು. ಹಾಗಾಗಿ 2 ಎಲೆಕ್ಟ್ರಾನ್ಸ್ ಅನ್ನ ಶೇರ್ ಮಾಡಿದೆ. ಕಾರ್ಬನ್ ಮತ್ತು ಆಕ್ಸಿಜನ್ 2 ಸಹ ಶೇರ್ ಮಾಡ್ಕೊಂಡಿದ್ದಾವೆ. ಇಲ್ಲಿ ನೋಡ್ರಿ, ಒಂದು ಇದ್ರ ಜೊತೆ ಶೇರ್ ಮಾಡ್ಕೊಂಡು ಬಂತು, ಇಲ್ಲಿ ಸಹ ಒಂದು, ಇಲ್ಲಿ ಸಹ ಒಂದು, ಇಲ್ಲಿ ಸಹ ಒಂದು. ಹಾಗಾಗಿ ಅವುಗಳಿಂದ ಸಹ ಒಂದೊಂದನ್ನ ಪಡ್ಕೊಳ್ಳುತ್ತೆ. ಹಾಗಾಗಿ ಈ ಕಾರ್ಬನ್ಗೂ ಸಹ ಬೇಕಾದಂತ 8 ಎಲೆಕ್ಟ್ರಾನ್ಸ್ ಆಯ್ತು. ಇಲ್ಲಿ ಸಹ 8, ಇಲ್ಲಿ ಸಹ 8, ಇಲ್ಲಿ ಸಹ 2 ಹೈಡ್ರೋಜನ್ಗೆ ಇಲ್ಲಿ ಸಹ 2 ಆಯ್ತು. ಡಾಟ್ ಸ್ಟ್ರಕ್ಚರ್ ಅಂದ್ರೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಗಳ 3 ಎಕ್ಸಾಂಪಲ್ಸ್ ತಗೊಂಡಿದ್ವಿ. ಮೀಥೇನ್, ಬೆನ್ಝೀನ್ ಮತ್ತು ಎಸಿಟಿಕ್ ಆಸಿಡ್. ಇವುಗಳ ಎಲೆಕ್ಟ್ರಾನಿಕ್ ಡಾಟ್ ಸ್ಟ್ರಕ್ಚರ್ ಸಹ ನಾವು ನೋಡಿದ್ವಿ, ಇವುಗಳ ಫಾರ್ಮುಲಾ ಸಹ ಕಲ್ತಿದ್ವಿ. ನಂತರ ನಾವು ಹೋಗೋದು ಇದಕ್ಕೆ ಅಂದ್ರೆ ಈ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅನ್ನೇ ಸ್ಟಡಿ ಮಾಡೋದಕ್ಕೋಸ್ಕರ ಒಂದು ಬ್ರಾಂಚ್ ಆಫ್ ಕೆಮಿಸ್ಟ್ರಿ ಇದೆ. ಅದಕ್ಕೆ ಏನಂತೀವಿ ಅಂತ, ದ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ವಿಚ್ ಸ್ಟಡೀಸ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. It is known as organic chemistry. Organic chemistry is a branch of chemistry which studies or which deals with organic compounds. ಅರ್ಥ ಆಯ್ತಾ ಸ್ನೇಹಿತರೆ? ಈಗ ಈ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಬಗ್ಗೆನೇ ಒಂದು ಇಂಪಾರ್ಟೆಂಟ್ ಆದಂತ ಥಿಯರಿ ಇತ್ತು. ಇದನ್ನ ಮೊದಲು ನಂಬಿದ್ರು, ಆದ್ರೆ ನಂತರ ಇದು ಡಿಸ್ಪ್ರೂವ್ ಆಯ್ತು, ಇದು ಸರಿಯಲ್ಲ ಅಂತ ಗೊತ್ತಾಯ್ತು. ಆ ಥಿಯರಿ ಯಾವುದು ಅಂದ್ರೆ ವೈಟಲ್ ಫೋರ್ಸ್ ಥಿಯರಿ. ಹಾಗಾದ್ರೆ ವಾಟ್ ಈಸ್ ವೈಟಲ್ ಫೋರ್ಸ್ ಥಿಯರಿ ಅಂಡ್ ಹೌ ವಾಸ್ ಇಟ್ ಡಿಸ್ಪ್ರೂವ್ಡ್? ಇದ್ರ ಬಗ್ಗೆ ಸ್ಟಡಿ ಮಾಡೋಣ. ವೈಟಲ್ ಫೋರ್ಸ್ ಥಿಯರಿ, ಇಟ್ ವಾಸ್ ಎ ಥಿಯರಿ ವಿಚ್ ಹ್ಯಾಡ್ ಬಿಲೀವ್ಡ್ ದಟ್ the organic compounds could only be formed within the living body under the influence of mysterious vital force. ನೋಡಿ ಸ್ನೇಹಿತರೆ,
ಇದು ಒಂದು ಥಿಯರಿ. ಯಾವುದು? ವೈಟಲ್ ಫೋರ್ಸ್ ಥಿಯರಿ ಅನ್ನೋದು ಒಂದು ಥಿಯರಿ. ಇದು ಏನನ್ನ ಬಿಲೀವ್ ಮಾಡ್ತಿದ್ದಂತ ಥಿಯರಿ? ಲಿವಿಂಗ್ ಆರ್ಗಾನಿಸಮ್ಗಳ ಒಳಗಡೆ ಮಾತ್ರ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಫಾರ್ಮ್ ಆಗ್ತವೆ. ಇದನ್ನ ಆರ್ಟಿಫಿಷಿಯಲ್ ಆಗಿ ಫಾರ್ಮ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಕ್ಯಾನ್ ನಾಟ್ ಬಿ ಫಾರ್ಮ್ಡ್ ಔಟ್ಸೈಡ್ ಆಫ್ ಲಿವಿಂಗ್ ಬಾಡೀಸ್. ಈ ಲಿವಿಂಗ್ ಬಾಡೀಸ್ ಒಳಗಡೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಯಾಕೆ ಫಾರ್ಮ್ ಆಗ್ತಾವಂದ್ರೆ ಒಂದು ಮಿಸ್ಟೀರಿಯಸ್, ಅಂದ್ರೆ ನಮಗೆ ಅರ್ಥ ಆಗದಂತಹ ಒಂದು ವೈಟಲ್ ಅಂದ್ರೆ ದೊಡ್ಡದಾದಂತಹ ಶಕ್ತಿ ಇದೆ. ಆ ಶಕ್ತಿನೇ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅನ್ನ ಫಾರ್ಮ್ ಮಾಡುತ್ತೆ. ಇಲ್ಲ ಅಂದ್ರೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಫಾರ್ಮ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ಒಂದು ನಂಬಿಕೆಯನ್ನ ನಂಬಿದ್ದಂತಹ ಥಿಯರಿಗೆ ನಾವೇನಂತೀವಿ? ವೈಟಲ್ ಫೋರ್ಸ್ ಥಿಯರಿ. ಒಳಗಡೆ ಇರುವಂತಹ ಮಿಸ್ಟೀರಿಯಸ್ ಅಂದ್ರೆ ಏನು? ಮಿಸ್ಟ್ರಿ ಸ್ಪಿನ್ನರ್ ಅಂತಾರೆ. ಅವ್ರ ಬಾಲಿಂಗ್ ಇನ್ನು ಅರ್ಥನೇ ಆಗಿರಲ್ಲ, ಯಾವ ರೀತಿ ಬಾಲ್ ಹಾಕ್ತಾರೆ ಅನ್ನೋದು ಬ್ಯಾಟ್ಸ್ಮನ್ಗೆ ಅರ್ಥನೇ ಆಗಿರೋದಿಲ್ಲ. ಅವಾಗ ಅವರು ಹಿಂಗ್ ಬ್ಯಾಟ್ ಇಟ್ಕೊಂಡ್ರೆ ಬಾಲ್ ಹಿಂಗ್ ಹೋಗಿರುತ್ತೆ, ಹಿಂಗ್ ಹೋಗುತ್ತಂತ ಬ್ಯಾಟ್ ಹಿಂಗ್ ಎತ್ತಿದ್ರೆ ಹಿಂಗ್ ಒಳಗಡೆ ಬಂದಿರುತ್ತೆ. ಅಂದ್ರೆ ನಮ್ಮ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿಗಿಂತ ದೂರ ಇರುವಂತದಕ್ಕೆ ಏನಂತೀವಿ ನಾವು? ಮಿಸ್ಟ್ರಿ ಅಂತೀವಿ. ಅಂತಹ ಒಂದು ಮಿಸ್ಟೀರಿಯಸ್ ವೈಟಲ್ ಫೋರ್ಸ್, ದೊಡ್ಡದಾದಂತ ಶಕ್ತಿ ಲಿವಿಂಗ್ ಬಾಡೀಸ್ ಒಳಗಡೆ ಇದೆ. ಹಾಗಾಗಿ ಲಿವಿಂಗ್ ಬಾಡೀಸ್ ಒಳಗಡೆ ಮಾತ್ರ, ಅಂದ್ರೆ ಜೀವಿಗಳ ಒಳಗಡೆ ಮಾತ್ರ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆಗ್ತವೆ. ಅದನ್ನ ಬಿಟ್ಟು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋಂತ ನಂಬಿಕೆ ಇತ್ತು. ಆ ನಂಬಿಕೆನ, ಆ ಥಿಯರಿನ ಏನಂತಿದ್ವಿ? ವೈಟಲ್ ಫೋರ್ಸ್ ಥಿಯರಿ ಅಂತಿದ್ವಿ. ಆದ್ರೆ ಈ ವೈಟಲ್ ಫೋರ್ಸ್ ಥಿಯರಿಯನ್ನ ಫೆಡ್ರಿಕ್ ವೋಲರ್ ಅನ್ನುವಂಥವ್ರು ಏನ್ ಮಾಡಿದ್ರು? ಡಿಸ್ಪ್ರೂವ್ ಮಾಡಿದ್ರು. ಯಾವ ರೀತಿ ಡಿಸ್ಪ್ರೂವ್ ಮಾಡಿದ್ರು? ಇವರು ಲ್ಯಾಬೊರೇಟರಿಯಲ್ಲಿ ಯೂರಿಯಾವನ್ನ, ಅಂದ್ರೆ ಯೂರಿಯಾ ಸಹ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್, ಯೂರಿಯಾವನ್ನ ಪ್ರೊಡ್ಯೂಸ್ ಮಾಡಿದ್ರು ಅಮೋನಿಯಂ ಸೈನೈಟ್ ಅನ್ನ ಬಳಸಿ. ನೋಡಿ ಸ್ನೇಹಿತರೆ, ಅಮೋನಿಯಂ ಸೈನೈಟ್ ಅನ್ನ ಬಳಸಿ ಅಂದ್ರೆ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅನ್ನ ಬಳಸಿ, ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಅನ್ನ ಬಳಸಿ ಆರ್ಗ್ಯಾನಿಕ್ ಕಾಂಪೌಂಡ್ ಯೂರಿಯಾವನ್ನ ಲ್ಯಾಬೊರೇಟರಿಯಲ್ಲಿ ಯಾವಾಗ ಇವರು ಪ್ರಿಪೇರ್ ಮಾಡಿದ್ರು ಅವಾಗ ಏನ್ ಪ್ರೂವ್ ಆಯ್ತು? ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಕ್ಯಾನ್ ಆಲ್ಸೋ ಬಿ ಫಾರ್ಮ್ಡ್ ಆರ್ ಪ್ರಿಪೇರ್ಡ್ ಔಟ್ಸೈಡ್ ಆಫ್ ಲಿವಿಂಗ್ ಬಾಡೀಸ್. ಲಿವಿಂಗ್ ಬಾಡೀಸ್ ನ ಹೊರಗಡೆ ಸಹ ನಾವು, ಲ್ಯಾಬೊರೇಟರಿಯಲ್ಲಿ ಸಹ ನಾವು ಏನ್ ಮಾಡಬಹುದು? ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅನ್ನ ಫಾರ್ಮ್ ಮಾಡಬಹುದು ಅಂತ ಗೊತ್ತಾಯ್ತು. ಇದನ್ನ ಪ್ರೂವ್ ಮಾಡಿದಂಥವ್ರು ಯಾರು? ಅಥವಾ ಈ ವೈಟಲ್ ಫೋರ್ಸ್ ಥಿಯರಿಯನ್ನ ಡಿಸ್ಪ್ರೂವ್ ಮಾಡಿದಂಥವ್ರು ಯಾರು? ಫೆಡ್ರಿಕ್ ವೂಲರ್. ಯಾವಾಗ? 1828 ನಲ್ಲಿ. ಯಾವ ರೀತಿ ಮಾಡಿದ್ರು? ಇವರು ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆದಂತಹ ಅಮೋನಿಯಂ ಕ್ಲೋರೈಡ್ ಮತ್ತು ಪೊಟ್ಯಾಷಿಯಂ ಸೈನೈಟ್ ಇವೆರಡನ್ನು ಲ್ಯಾಬೊರೇಟರಿಯಲ್ಲಿ ಹೀಟ್ ಮಾಡಿದ್ರು. ಹೀಟ್ ಮಾಡಿ ಅಮೋನಿಯಂ ಸೈನೈಟ್ ಅನ್ನ ಮತ್ತು ಪೊಟ್ಯಾಷಿಯಂ ಕ್ಲೋರೈಡ್ ಅನ್ನ ಫಾರ್ಮ್ ಮಾಡಿದ್ರು. ನೋಡ್ರಿ, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಯ್ತು. ಈ ರೀತಿ ಆದಾಗ ಬಂದಂತಹ ಅಮೋನಿಯಂ ಸೈನೈಟ್ ಏನಿತ್ತು ಇದನ್ನ ಹೀಟ್ ಮಾಡಿ ಯೂರಿಯಾವನ್ನ ಫಾರ್ಮ್ ಮಾಡಿದ್ರು. ಅಂದ್ರೆ ಯೂರಿಯಾ ಇಸ್ ಆರ್ಗ್ಯಾನಿಕ್ ಕಾಂಪೌಂಡ್. ಲ್ಯಾಬೊರೇಟರಿಯಲ್ಲಿ ಇದನ್ನ ಫಾರ್ಮ್ ಮಾಡಿದ್ರು. ಇದ್ರ ಮೂಲಕ ಏನ್ ಪ್ರೂವ್ ಮಾಡಿದ್ರು? ಟು ಫಾರ್ಮ್ ಆರ್ ಟು ಪ್ರಿಪೇರ್ ಆರ್ಗ್ಯಾನಿಕ್ ಕಾಂಪೌಂಡ್ ವೈಟಲ್ ಫೋರ್ಸ್ ಇಸ್ ನಾಟ್ ನೆಸಸರಿ. ಅಥವಾ ನಮಗೆ ಅರ್ಥ ಆಗದಂತಹ ದೊಡ್ಡ ಶಕ್ತಿನೇ ಬೇಕಾಗಿಲ್ಲ ಈ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅನ್ನು ಫಾರ್ಮ್ ಮಾಡೋದಕ್ಕೆ ಅಂತ ಅವರು ಪ್ರೂವ್ ಮಾಡಿದ್ರು. ಸ್ನೇಹಿತರೆ, ಫಸ್ಟ್ ಸಿಂಥಸೈಸ್ಡ್ ಅಥವಾ ಆರ್ಟಿಫಿಷಿಯಲ್ ಆರ್ಗ್ಯಾನಿಕ್ ಕಾಂಪೌಂಡ್ ಯಾವುದು? Which is the first synthesized organic compound? Urea is the first synthesized or artificial organic compound. ಅರ್ಥ ಆದ ಸ್ನೇಹಿತರೆ? ಈಗ ಇವರು ಮಾಡಿದಂತ ಎಕ್ಸ್ಪೆರಿಮೆಂಟ್ ನಾವು ಇಕ್ವೇಶನ್ ರೀತಿ ಬರೀಬೇಕಂದ್ರೆ ಹೆಂಗ್ ಬರೀಬಹುದು? ಅಮೋನಿಯಂ ಕ್ಲೋರೈಡ್ ನ ಫಾರ್ಮುಲಾ NH4Cl, ಅಮೋನಿಯಂ ಕ್ಲೋರೈಡ್ ಪ್ಲಸ್ ಪೊಟ್ಯಾಷಿಯಂ ಸೈನೈಟ್, ClO. ಇವೆರಡನ್ನ ಏನು ಮಾಡಿದ್ರು? ಇವರು ಹೀಟ್ ಮಾಡಿದ್ರು. ಇದು ಹೀಟ್ ಮಾಡುವ ಒಂದು ಸಿಂಬಲ್. ಇದರ ನಂತರ ಏನಾಯ್ತು? ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಯ್ತು. ಹಂಗಾಗಿ ಏನಾಯ್ತು? ಅಮೋನಿಯಂ ಸೈನೈಟ್ ಆಯ್ತು ಮತ್ತು ಪೊಟ್ಯಾಷಿಯಂ ಕ್ಲೋರೈಡ್ ಸಹ ಫಾರ್ಮ್ ಆಯ್ತು. ಈಗ ಇಲ್ಲಿ ಬಂದಂತ ಅಮೋನಿಯಂ ಸೈನೈಟ್ ಅನ್ನ NH4CnO ಇದನ್ನ ಹೀಟ್ ಮಾಡಿದಾಗ ಯೂರಿಯಾ ಬರುತ್ತೆ. NH2CO NH2. ಇದು ಏನು? ಯೂರಿಯಾ. ಇದನ್ನ ಇನ್ನೊಂದು ರೀತಿ ಹೇಗೆ ಬರೀಬಹುದು? NH2CO ಗೆ ಡಬಲ್ ಬಾಂಡ್ ಮತ್ತು NH2 ಈ ರೀತಿನಾದರೂ ಅನ್ಬೋದು. ಇದು ಸಹ ಯೂರಿಯಾನೇ, ಅಥವಾ ಈ ರೀತಿ ಬರೋದು ಸಹ ಯೂರಿಯಾನೇ. ಸ್ನೇಹಿತರೆ, ಇಲ್ಲಿಗೆ ಈ ಎಪಿಸೋಡ್ ಮುಗಿತು. ಈ ಎಪಿಸೋಡ್ ನಲ್ಲಿ ನೀವು ವೈ ಇಸ್ ಕಾರ್ಬನ್ ಸೋ ವರ್ಸಟೈಲ್,
ನಂತರ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂದ್ರೇನು, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದ್ರೇನು, ಜೊತೆಗೆ ವೈಟಲ್ ಫೋರ್ಸ್ ಥಿಯರಿ ಹಾಗಂದ್ರೆ ಏನು, ಇದನ್ನ ಯಾವ ರೀತಿ ಡಿಸ್ಪ್ರೂವ್ ಮಾಡಿದ್ರು, ಇವೆಲ್ಲ ವಿಚಾರಗಳನ್ನು ತಿಳ್ಕೊಂಡಿದ್ರಿ. ಸ್ನೇಹಿತರೆ, ನಮ್ಮ ಚಾನಲ್ ಅಲ್ಲಿ ನೀವು ಟೆಕ್ಸ್ಟ್ ಬುಕ್ ನಲ್ಲಿ ಇರೋ ಇನ್ಫಾರ್ಮೇಶನ್ ಜೊತೆಗೆ ಒಂದಿಷ್ಟು ಎಕ್ಸ್ಟ್ರಾ ಇನ್ಫಾರ್ಮೇಶನ್ಗಳನ್ನು ತಗೊಂತಿದ್ರಿ. ಈ ರೀತಿನೇ ನೀವು ಪ್ರಿಪರೇಷನ್ ಮಾಡ್ಕೊಂಡ್ರೆ ಇನ್ನೂ ಹೆಚ್ಚೆಚ್ಚು ಇನ್ಫಾರ್ಮೇಶನ್ಗಳನ್ನು ಅಡಿಷನಲ್ ಆಗಿ ನೀವು ಸ್ಟಡಿ ಮಾಡ್ತಾ ಹೋದ್ರೆ ನಿಮ್ಮ ಎಕ್ಸಾಮಿನೇಷನ್ ಪ್ರಿಪರೇಷನ್ ಬಹಳ ಚೆನ್ನಾಗಿರುತ್ತೆ. ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಸಹ ಬಹಳ ಚೆನ್ನಾಗಿರುತ್ತೆ, ನಿಮ್ಮ ಮಾರ್ಕ್ಸ್ ಬಹಳ ಚೆನ್ನಾಗಿ ಬಂದೇ ಬರ್ತವೆ. ನಮ್ಮ ಪ್ರಯತ್ನ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಪ್ರೋತ್ಸಾಹವನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹೆಚ್ಚು ಜನಕ್ಕೆ ನಮ್ಮ ಚಾನಲ್ನ ವಿಡಿಯೋದ ಲಿಂಕ್ ಗಳನ್ನು ಶೇರ್ ಮಾಡಿ. ಎಷ್ಟು ಜನ ನೋಡ್ತಿರೋ ಅಷ್ಟು ಲೈಕ್ಸ್ ಇರಲಿ, ಅಷ್ಟು ಕಾಮೆಂಟ್ಸ್ ಇರಲಿ, ಅಷ್ಟು ಶೇರ್ಸ್ ಇರಲಿ. ನಮ್ಮ ಚಾನಲ್ನ ವಿಡಿಯೋಗಳನ್ನು ಹೆಚ್ಚು ಜನಕ್ಕೆ ಶೇರ್ ಮಾಡಿದಷ್ಟು ಸಹ ನಾನು ಬೇಗ ಸಿಲೆಬಸ್ಗಳನ್ನು ಮುಗಿಸ್ಕೊಂಡು ನಿಮಗೋಸ್ಕರ ನಾನು ರಿವಿಷನ್ ಸೆಷನ್ಸ್ ಅನ್ನು ಸಹ ಸ್ಟಾರ್ಟ್ ಮಾಡುವಂತ ಪ್ಲಾನ್ ಅಲ್ಲಿ ಇದ್ದೀನಿ. ಹಾಗಾಗಿ ಹೆಚ್ಚು ಜನಕ್ಕೆ ನಮ್ಮ ಚಾನಲ್ನ ವಿಡಿಯೋದ ಲಿಂಕ್ ಗಳನ್ನು ಶೇರ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಟೇಕ್ ಕೇರ್, ಬಿ ಹ್ಯಾಪಿ, ಬಾಯ್.